ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದ್ರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಾಗಿರುವಂತಹ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು, ವಿವಾಹ ವಿಳಂಬ ಆಗ್ತಾ ಇರ್ಬೋದು, ಉದ್ಯೋಗದಲ್ಲಿ ತೊಂದರೆಗಳು, ಮನೆಯಲ್ಲಿ ಅಶಾಂತಿಯ ವಾತಾವರಣ, ಇದೆಲ್ಲದಿಂದ ಕೂಡ ಆದಷ್ಟು ಬೇಗ ಹೊರಗಡೆ ಬರಬೇಕು ಅಂತಂದ್ರೆ ಇವತ್ತೇ ಈಗಲೇ ನೀವು ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಳ್ಬಹುದು. ಕಾರ್ಯಕ್ರಮ ವೀಕ್ಷಿಸ್ತಾ ಇರುವಂತಹ ಹೊಸ ವೀಕ್ಷಕರಿಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಿಮಗೆ ಸಂಖ್ಯೆಗಳು ಬರ್ತಾ ಇದೆ, ನೇರವಾಗಿ ನೀವು ಕಾಲ್ ಮಾಡಬಹುದು. ಇನ್ನು ಪ್ರತಿಯೊಂದು ವಿಚಾರಗಳ ಬಗ್ಗೆ ನಮಗೆ ಸಂಪೂರ್ಣವಾಗಿರುವಂತಹ ಮಾಹಿತಿ, ಮಾರ್ಗದರ್ಶನ ನೀಡುವಂತಹ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಬಹುಶಃ ಈ ವಾಸ್ತು ವಿಚಾರವಾಗಿ ಮಾತಾಡಿ ಬಹಳನೇ ದಿನಗಳಾಗಿದೆ ಅಂತಾನೆ ಹೇಳ್ಬೋದು. ಈ ಮನೆ ಅಂದಮೇಲೆ ಮನೆಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು, ಮಕ್ಕಳ ವಿಚಾರ, ವಿದ್ಯಾಭ್ಯಾಸದ ಬಗ್ಗೆ, ಅಥವಾ ಮಕ್ಕಳಿಗೆ ಟೈಮ್ ಕರೆಕ್ಟಾಗಿ ಮದುವೆ ಆಗ್ತಾ ಇಲ್ಲ, ಇವೆಲ್ಲವೂ ಕೂಡ ಒಂದು ರೀತಿ ಅಭಿವೃದ್ಧಿಯನ್ನು ನಾವು ಕಾಣಬೇಕು ಅಂತಂದ್ರೆ ಮನೆಯಲ್ಲಿರುವಂತಹ ವಾಸ್ತು ಅನ್ನುವಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗತ್ತಾ? ಯಾಕಂದ್ರೆ ಆ ಟೈಮ್ಗೆ ಆ ಕೆಲಸಗಳಾಗಬೇಕು, ವಿದ್ಯಾಭ್ಯಾಸ ಕರೆಕ್ಟ್ ಆಗಬೇಕು, ಮದುವೆ ಕರೆಕ್ಟಾಗಿ ಆಗಬೇಕು, ಅಥವಾ ನಮಗೆ ಹಣಕಾಸು ಸರಿಯಾದ ಸಮಯಕ್ಕೆ ಬರಬೇಕು ಅಂತಂದ್ರೆ ಮನೆಯ ವಾಸ್ತು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತಾ? ಇದನ್ನು ಕನ್ಸಿಡರ್ ಮಾಡ್ಬೇಕಾ, ಅಥವಾ ಏನನ್ನ ನೋಡ್ಬೇಕಾಗತ್ತೆ ಗುರುಗಳೇ? ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಅಂತಂದ್ರೆ ವಾಸ್ತು ಇಂಪಾರ್ಟೆಂಟಾ, ಹೇಗೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಮನುಷ್ಯ ವಾಸ ಮಾಡುವ ವಾಸಸ್ಥಾನ ಪ್ರಮುಖವಾದ ಘಟ್ಟ. ಯಾವುದಕ್ಕೆ ಆರ್ಥಿಕಾಭಿವೃದ್ಧಿ, ಆರೋಗ್ಯಾಭಿವೃದ್ಧಿ, ಐಶ್ವರ್ಯಾಭಿವೃದ್ಧಿಗೆ ಮುಖ್ಯವಾಗಿರ್ತಕ್ಕಂತಹ ಘಟ್ಟನೇ ನೀವು ವಾಸ ಮಾಡೋ ಮನೆ ಆಗಿರುತ್ತೆ. ಅಂತಹ ವಾಸ ಮಾಡುವ ಮನೆ ಯಾವ ಯಾವ ಭಾಗ ಅದನ್ನೇ ಹೇಳೋದು. ಈ ವೆಹಿಕಲ್ ಇದೆಯಲ್ಲ, ಕಾರು ಎಲ್ಲ ಚೆನ್ನಾಗಿದ್ದು ಸ್ವಲ್ಪ ಯಾಕೋ ಅದು ಶೇಕ್ ಆಗ್ತಿದೆ ಸ್ಪೀಡ್ ಜಾಸ್ತಿ ಹೋದಾಗ, ಅಂದರೆ ಒಂದು 80, 90, 100, 150 ಹೋಗುವಾಗ ಗಾಡಿ ಶೇಕ್ ಆಗುತ್ತೆ ಅಂತ ಅಂದಾಗ ಅದಕ್ಕೆ ಏನು ಕಾರಣ ಅಂತ ಹುಡುಕಿದ್ರೆ ವೀಲ್ ಅಲೈನ್ಮೆಂಟ್ ಅಂತಾರೆ. ಆ ವೀಲ್ ಅಲೈನ್ಮೆಂಟ್ ಇದೆಯಲ್ಲ, ಅದನ್ನು ಎಷ್ಟು ಚೆನ್ನಾಗಿ ಮಾಡ್ತಾನೆ ಅಂತಂದರೆ ಒಂದು 10 ನಿಮಿಷದಲ್ಲಿ ಮಾಡಿಬಿಡ್ತಾರೆ. ಹೌದು. ಅಷ್ಟೇ ಮನೆಗೂ ಕೂಡ ನೀವು ಆ ಒಂದು ವಾಸ್ತುವಿನ ಅಲೈನ್ಮೆಂಟ್ ಹೆಂಗೆ ಮಾಡ್ಕೋಬೇಕು ಅಂತಂದರೆ, ನೀವು ಗೂಗಲ್ಗೆ ಹೋಗಿ ವಾಸ್ತುಚಕ್ರ ಅಂತ ಹೊಡೆದು ಬಿಡಿ. ವಾಸ್ತುಚಕ್ರ ಅಂತ ಹೊಡೆದ್ರೆ ಎಲ್ಲ ಸಿಗುತ್ತೆ ನಿಮಗೆ ಗೂಗಲಲ್ಲಿ ಬಿಡಿ, ಇವತ್ತಿನ ಪ್ರಪಂಚ ಎಲ್ಲ ಸಿಗುತ್ತೆ ನಿಮಗೆ. ಆ ವಾಸ್ತುಚಕ್ರದಲ್ಲಿ ಈ ಕರೆಕ್ಟಾಗಿ ಆ ಮನೆಗಳು ಅಂತ ಬಂದಾಗ ನಿಮಗೆ ಸಿಗ್ತಕ್ಕಂತಹದ್ದು 16 ಸಿಗ್ತವೆ. ಒಂದು ಮನೆಯಲ್ಲಿ 2 ದೇವತೆಗಳು ಬರ್ತವೆ, ಅಂದರೆ 32 ದೇವತೆಗಳಿರ್ತವೆ. ಈ ಅಭಿವೃದ್ಧಿಗೆ ಅಂತ ಕೇಳಿದಾಗ ನಾನು ಹೇಳ್ತಾ ಇದ್ದೀನಿ, ಯಾವ ಮನೆ ಅಂದರೆ ಅಲ್ಲಿ -+2 ಕೊಡ್ತಾನೆ. ಆ 32 ದೇವತೆಗಳಲ್ಲಿ ಪ್ಲಸ್ ಕೊಡೋರು ಇದ್ದಾರೆ, ಮೈನಸ್ ಕೊಡೋರು ಇದ್ದಾರೆ. ಈಗ ಹೆಂಗೆ ಇದಕ್ಕೊಂದು ಉದಾಹರಣೆ ತಗೊಳ್ಬೋದು ಅಂದರೆ, ಮೊನ್ನೆ ಒಂದು ಯುದ್ಧ ಆಯಿತು, ಪಹಲ್ಗಾಮ್ ಯುದ್ಧ ಆಯ್ತಲ್ಲ. ಆ ಯುದ್ಧ ಆಗಬೇಕಾದರೂ, ಆ ಯುದ್ಧ ನಿಲ್ಲಿಸಬೇಕಾದ್ರೂ ಯಾರು ಇದಕ್ಕೆ ಮೂಲ? ಸೆಂಟ್ರಲ್ ಗೌರ್ಮೆಂಟ್ ತಗೊಳುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಪ್ರಧಾನಿ ಇದನ್ನು ಯೋಚನೆ ಮಾಡ್ತಾರೆ, ಮಾಡಬೇಕಾ ಬೇಡವಾ? ಮಾಡಲೇಬೇಕು. ಅವರು ಮಾಡಲ್ಲ. ಹೋಗಿ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನೀವು. ವಾಸ್ತು ಪುರುಷ ನಿಮಗೆ ಬಲವನ್ನು ಕೊಡೋದಿಲ್ಲ. ವಾಸ್ತು ಪುರುಷನಿಗೆ ಕೈ ಕೆಳಗಡೆ, ವಾಸ್ತು ಪುರುಷನ ಅಧೀನದಲ್ಲಿ 32 ಪ್ರತ್ಯೇಕ ದೇವತೆಗಳಿರ್ತಾರೆ. ಆ 32 ಪ್ರತ್ಯೇಕ ದೇವತೆಗಳನ್ನ ಅದಕ್ಕೆ ಗೃಹ ಪ್ರವೇಶ ಅಂತ ಮಾಡಿದಾಗ ದಯವಿಟ್ಟು ಇದನ್ನು ವರ್ಜಿನಲ್ಲೇ ಮಾಡಿಸಿ. ನೀವು ಮನೆ ಕಟ್ತೀರಿ ಮತ್ತು ಆ ಮನೇಲಿ ಅಭಿವೃದ್ಧಿ ಆಗ್ಬೇಕಂತಂದರೆ, ಅದಕ್ಕೆ ನಾನೇನಾದರೂ ನಮ್ಮ ಹುಡುಗರ ಕಳಿಸಿದ್ರೆ ತುಂಬ ಅನುಭವ ಆಗಿರೋಂಥವ್ರು ವಿತ್ ಆಗಮ ಸರ್ಟಿಫಿಕೇಟ್ ಇರಬೇಕು. ಜ್ಯೋತಿಷ್ಯ, ವಾಸ್ತು, ಆಗಮ ಈ ಮೂರಲ್ಲೂ ಅತ್ಯಂತ ಪರಿಣಿತಿಯನ್ನು ಹೊಂದಿರತಕ್ಕಂಥವರು. ಯಾರೋ ನಂಬರ್ ಬಗ್ಗೆ ತಿಳ್ಕೊಂಡಿರ್ತಾರೆ, ಅವನು ಬಂದು ಈ ವಾಸ್ತು ದೇವರ ಬಗ್ಗೆ ಮಾತಾಡ್ತಿರ್ತಾನೆ. ವಾಸ್ತು ದೇವರ ಬಗ್ಗೆ ತಿಳ್ಕೊಂಡು ಯಾವುದ್ಯಾವುದು ಒಂದು ಲಿಂಕ್ ಇಲ್ಲದೆ ಮಾತಾಡ್ತಿರ್ತಾರೆ. ನಾನು ಏನಕ್ಕೆ ಇದೆಲ್ಲ ತಿಳಿಸಿ ಹೇಳ್ತೀನಿ ಅಂತಂದರೆ, ವಾಸ್ತು ಹೋಮ, ವಾಸ್ತೋ ಓಷ್ಪದೆ ಪ್ರತಿಶಗ್ಮಯ ಸದಾತು ಅಂತೇಳಿ ಒಂದು ವೇದ ಮಂತ್ರ ಬರುತ್ತೆ. ಆ ವೇದ ಗೊತ್ತಿದ್ದರೆ ಮಾತ್ರ ಸಾಧ್ಯವಾಗತ್ತೆ ನೀವು ವಾಸ್ತು ಹೋಮ ಮಾಡಬೇಕಾದ್ರೆ. ಹಿಂದಿನ ದಿವಸ ಆ ವಾಸ್ತು ರಾಕ್ಷೋಗ್ನ ಹೋಮವನ್ನು ಮಾಡಿ ಈ 32 ದೇವತೆಗಳಿಗೆ ಸಂಬಂಧಪಟ್ಟ ವಾಸ್ತು ಚಕ್ರವನ್ನು ಹಾಕಿರಬೇಕು. ಆಯಾಯ ದೇವತೆ ಅದರಲ್ಲೇ ಬಾಕ್ಸಲ್ಲಿ ಆವಾಹನೆ ಮಾಡಿರಬೇಕು. ನನ್ನ ಮನೆ ಯಾವುದೋ ಒಂದರಲ್ಲಿ ಹೇಳಿದ್ದೀನಿ, ಈ ಒರಿಝೋನ್ ಅಂತ ಇರುತ್ತೆ ಅಂತೇಳಿ. ಆ ಒರಿಝೋನಲ್ಲಿ ಬರೋ ದೇವತೆಗಳಿಬ್ಬರು ಯಾರು? ಆಮೇಲೆ ನಿಮ್ಮ ಮನೆಯಲ್ಲಿ ದುರ್ನಾಥ, ಈಗೊಂದು ನೀವು ಡಸ್ಟ್ಬಿನ್ ಇಟ್ಟಿರ್ತೀರಲ್ಲ,
ಆ ಡಸ್ಟ್ಬಿನ್ ಇಡೋ ಜಾಗ ಯಾವುದು, ಅಲ್ಲಿ ಆ ಡಸ್ಟ್ಬಿನ್ ಇಡ್ಲಿಕ್ಕೆ ಅದನ್ನೇ ತಗೊಳ್ಳೋಂಥವ್ರು ಯಾರಿದ್ದಾರೆ ಅಲ್ಲಿ, ಅವರಿರೋ ಪ್ಲೇಸಲ್ಲಿ ಮಕ್ಕಳು ಓದಿದ್ರೆ ಕತೆ ಏನು? ನೀವು ಟೆನ್ಷನ್ ಇರೋ ಪ್ಲೇಸ್ ಎರಡಿದೆ ಮನೆಯಲ್ಲಿ, ಅಲ್ಲಿದ್ರೆ ನಿಮ್ಗೆ ನಿದ್ದೆ ಬರೋಕ್ಕೆ ಚಾನ್ಸ್ ಇಲ್ಲ. ಆ ಮಕ್ಕಳು ಓದಬೇಕಾದ್ರೂ ಯಾವುದು ಆ ಎರಡೆರಡು ದೇವತೆಯಲ್ಲಿ ಕರೆಕ್ಟಾಗಿ ಒಂದು ಬಚಕ್ರ, ಈಗ ನಾನು ಹೇಳ್ತೀನಿ ವಾಸ್ತು ಚಕ್ರ ಅಂತ ಹೊಡೆದ್ರೆ ಬರ್ತವೆ, ಗೆರೆಗಳ ಮುಖಾಂತರ ಹಾಕಿರ್ತಾರೆ, ಎರಡೆರಡು ದೇವತೆಗಳು ಬರ್ತವೆ ಆ ಮನೆಗಳಲ್ಲಿ. ಇದನ್ನೇ ಗೃಹ ಪ್ರವೇಶ ಅಂತ ಮಾಡಿದಾಗ ವಾಸ್ತುವಿಗೆ ಸಂಬಂಧಪಟ್ಟ ವಾಸ್ತು ಮಂಡಲವನ್ನು ಹಾಕಿ ಆ 32 ಪ್ರತಿದಿ ದೇವತೆಗಳ ಆವಾಹನೆ, ಉಪಚಾರ, ಷೋಡಶೋಪಚಾರ ಪೂಜೆಯನ್ನು ಮಾಡುತ್ತಾ ತೃಪ್ತಿ ಸಂತೃಪ್ತಿಯನ್ನು ಶರ್ಷಪದಿಂದ ಮಾಡು ಅಂತ ಹೇಳ್ತಾರೆ. ಇಷ್ಟೆಲ್ಲ ಮಾಡಿದ ನಂತರ ನೀವು ಯಜ್ಞವನ್ನ ಮಾಡತಕ್ಕಂತಹದ್ದು, ಆ ಯಜ್ಞಕ್ಕೆ ಸಂಬಂಧಪಟ್ಟ ದೇವತೆಗಳ ಮತ್ತು ಇವರನ್ನು ಅಲ್ಲಿಗೆ ಕರೆತರತಕ್ಕಂಥದ್ದು. ಬಿಂಬ ಆಯಿತು, ಕುಂಭ ಆಯಿತು, ಯಜ್ಞ ಆಯಿತು, ಈ ರೀತಿ ಎಲ್ಲದರಲ್ಲೂ ಕೂಡ ತೃಪ್ತಿಯನ್ನು ಪಡಿಸಿದಾಗ ಆ ಮನೆಯಲ್ಲಿ ಹೆಜ್ಜೆ ಇಟ್ಟವರು 100ಕ್ಕೆ 100 ಅಭಿವೃದ್ಧಿ ಪಥದಲ್ಲೇ ನಡೀತಾರೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಾಗಿರಬಹುದು, ಆ ವಿದ್ಯಾಭ್ಯಾಸ ಮುಗಿದ ಕೂಡಲೇ ಅವರಿಗೆ ಜಾಬ್ ಸಿಗಬೇಕಾದ್ರೂ ಮನೆ ವಾಸ್ತು ಕಾರಣ ಆಗಿರುತ್ತೆ. ಆ ಜಾಬ್ ಪಡ್ಕೊಂಡ ಮಕ್ಕಳು ವಿಧಿಯ ಏನಾದರೂ ಕೆಟ್ಟದಿತ್ತು ಅಂತಂದ್ರೆ ನೀವು ಮಾಡ್ಕೊಂಡಿರೋ ಈ ಹೋಮ ಹವನ ತೃಪ್ತಿಯಿಂದ ನಿಮಗೆ ಜಾಬ್ ಆದ ನಂತರ ಒಳ್ಳೆಯ ಕಡೆ ಮದುವೆನೇ ನಿಶ್ಚಯ ಆಗಬೇಕು. ನಿಮಗೆ ಒಳ್ಳೆಯ ಕಡೆ ನಿಶ್ಚಯ ಆಗಿರತಕ್ಕಂಥ ಆ ಮದುವೆಗೆ ನೀವು ವಾಸ ಮಾಡ್ತಾ ಇದ್ದ ಮನೆ ಶುಭದ ಲಕ್ಷಣವಾಗಿದ್ದರೆ ಒಳ್ಳೆಯ ಮಕ್ಕಳು ಕೂಡ ಹುಟ್ಟಬೇಕು. ನೀವು ವಾಸ ಮಾಡ್ತಾ ಇರ್ತ ಮಕ್ಕಳಿಗೆ ಆ ಒಂದು ಶುಭ ಸಿಗಲೇಬೇಕು, ವಿದ್ಯಾ ಬುದ್ಧಿ ಸಿಗಲೇಬೇಕು ಅಂತಂದ್ರೆ ನಿಮ್ಮ ಮನೆಯ ವಾಸ್ತು ಪೂಜೆ ಬಹಳ ಮುಖ್ಯ ಆಗಿರಬೇಕು. 100ಕ್ಕೆ 100 ಒಂದು ವೆಹಿಕಲ್ ವೀಲ್ ಅಲೈನ್ಮೆಂಟ್ ಹೇಗೋ ಅದು ನಡಿಬೇಕಾದ್ರೆ ಒಂದು ಚಕ್ರ ಪಂಕ್ಚರ್ ಆದರೂ ಕೂಡ ಮುಂದಕ್ಕೆ ಹೋಗಲ್ಲ ವೆಹಿಕಲ್. ಹಾಗೇ ಮನೆ ಕೂಡ ಮುನ್ನಡೆಸುವಾತ ಯಜಮಾನ ಯಾರಿರುತ್ತಾನೋ ಆತನಿಗೆ ದೀರ್ಘವಾಗಿರತಕ್ಕಂಥ ಆರೋಗ್ಯ, ಆಯಸ್ಸು, ಐಶ್ವರ್ಯಕ್ಕೆ 100ಕ್ಕೆ 100 ಮನೆ ಬಹಳ 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 ಕಾರಣವಾಗುತ್ತೆ. ನನ್ನ ಪ್ರೀತಿ ಬಂಧುಗಳೇ, ನೀವೇನೇ ಯೋಚನೆ ಮಾಡಿ, ನಕಾರಾತ್ಮಕ ಯೋಚನೆ ಮಾಡಿ, ಬಹುಶಃ ನಾನು ಇದನ್ನು ಒಪ್ಪಬೇಕಾದ್ರೆ ಒಂದು 100 ಸಲ ಆದರೂ ಇದರ ಬಗ್ಗೆ ಈ ದೇವತೆಗಳಿಗೂ ವಾಸ್ತುಗೆ ಸಂಬಂಧವಾದರೂ ಏನು ಅನ್ನೋದನ್ನು ಸ್ಟಡಿ ಮಾಡೋ ತನಕ ನಿದ್ದೆ ಮಾಡಲ್ಲ. ಯಾರು ಇವರು? ಇವರೆಲ್ಲ ಕಾರಣ ಆಗ್ತಾರ? ಈ ಬಚಕ್ರದಲ್ಲಿ ಬರ್ತಕ್ಕಂಥವ್ರು ಯಾರು ಇವರುಗಳು? ಇವರು ಏನು? ಮನೆ ಅಂದರೆ ಏನು? ಬ್ರಹ್ಮಸ್ಥಾನ 100ಕ್ಕೆ 100 ಖಾಲಿ ಇರಬೇಕು, ಅಥವಾ ಆ ಬ್ರಹ್ಮಸ್ಥಾನದಲ್ಲಿ ದೇವರ ಮನೆ ಇರಬೇಕು. ಆವಾಗ ನಿಮ್ಮ ಮನೆ ನಿಮ್ಮ ಆರ್ಥಿಕ ಅಭಿವೃದ್ಧಿ ಆಗಿರಬಹುದು, ಆರೋಗ್ಯಾಭಿವೃದ್ಧಿ ಆಗಿರಬಹುದು, ಆಯುಷ್ಯಾಭಿವೃದ್ಧಿ ಆಗಿರಬಹುದು ಇರುತ್ತೆ. ಇನ್ನು ನಿಮ್ಮ ಮನೆಗೆ ಆ ಒಂದು ಡಾಟ್ ಅಂತ ಇಟ್ಕೊಂಡು ಬಂದಾಗ ನೀಟಾಗಿ ಆ ಬ್ರಹ್ಮಸ್ಥಾನಕ್ಕೆ ಸಂಬಂಧಪಟ್ಟದ್ದು ಹೊರಗಡೆ ಇನ್ನು ಸಂಪಿದೆಯಲ್ಲ ಅಲ್ಲೂ ಕೂಡ ಅಷ್ಟೇ ಆ ಒಂದು 3 ತರಹದ ಎನರ್ಜಿಗಳು ಪಾಸ್ ಆಗಲಿಕ್ಕೆ ಬೇಕಾಗಿರತಕ್ಕಂಥ ಈ ಶಕ್ತಿ ಕೂಡ ಅಲ್ಲಿರುತ್ತೆ. ಅದಕ್ಕಾಗಿ ಸ್ವಲ್ಪ ಸಾಧ್ಯ ಆದಷ್ಟು ನೀವು ಗಮನ ಕೊಟ್ಟು ಮಾಡಿದಾಗ ಕೆಲವಿರ್ತವೆ. ನಿಮ್ಮ ಎಲ್ಲ ಅಭಿವೃದ್ಧಿಗೂ 100ಕ್ಕೆ 100. ಅದು ರಾಮಾಯಣದಲ್ಲೂ ಕೂಡ ರಾಮಚಂದ್ರ ಎಲ್ಲೋ ಹೋಗಿ ಬರೋ ಒಳಗಡೆ ಒಂದು ಗುಡಿಸು ನಿರ್ಮಾಣ ಮಾಡುತ್ತಾನೆ. ಯಾರು? ಲಕ್ಷ್ಮಣ. ಅಂತಹ ಲಕ್ಷ್ಮಣ ಮನೆ ನಿರ್ಮಾಣ ಮಾಡಿದಾಗ ಆ ರಾಮಚಂದ್ರ ಪ್ರಭು ಕೇಳ್ತಾನೆ, ಇದನ್ನು ನೀನು ವಾಸ್ತು ಪ್ರಕಾರ ಮಾಡಿದ್ಯಾ ಅಂತ. ಹಾಗೆ ಕೃತ, ತ್ರೇತ, ದ್ವಾಪರ, ಕಲಿಯುಗವು 4 ಯುಗಗಳಲ್ಲೂ ಕೂಡ ವಾಸ್ತು ಬಗ್ಗೆ ಇದೆ. ಮಂದಿರ, ಭವನ ಏನೇ ನಿರ್ಮಾಣ ಮಾಡಿದ್ರು ಕೂಡ ಒಂದು ಲೆಕ್ಕಾಚಾರ ಇದೆ, ಆಯವರ್ಗ ಇದೆ, ಅದಕ್ಕೆ ಆಯಕಟ್ಟು ಇದೆ. ಅದಕ್ಕೆ ನಿಮ್ಮ ಕೈ, ಕಾಲು, ರೂಪು, ರೇಖೆ, ಮುಖ, ತಲೆ ಎಷ್ಟೆಷ್ಟು ಇರಬೇಕು ಅಂತ ದೇವರು ನಿರ್ಮಾಣ ಮಾಡಿದಾನೋ ಅದು ಕೂಡ ನಿರ್ಮಾಣ ಮಾಡಿದ್ದಾನೆ, ಇಲ್ಲ ಅಂತಿಲ್ಲ, ಇದೆ. ಅದನ್ನು ಹೇಗೆ ಸರಿಪಡಿಸ್ಕೊಳ್ಬೇಕು ಅನ್ನೋದು ಮಾತ್ರ ಸತ್ಯಾಂಶ ನಿಮಗೆ ಬಿಟ್ಟಿತ್ತು. ಖಂಡಿತವಾಗ್ಲೂ ಅವ್ರುಗಳೇ, ಎಲ್ಲೋ ಒಂದು ಕಡೆ ಈ ವಾಸ್ತು ಚಕ್ರದ ಬಗ್ಗೆ ನಮಗೆ ತಿಳಿಸ್ಕೊಟ್ರಿ. ಜೊತೆಗೆ 32 ಪ್ರತ್ಯಧಿ ದೇವತೆಗಳ ಬಗ್ಗೆ ಹೇಳಿದ್ರಿ. ಮನೆಯಲ್ಲಿ ನಮಗೆ ಜೀವನದಲ್ಲಿ ಯಾವುದೇ ರೀತಿಯಾಗಿರುವಂಥ ಅಭಿವೃದ್ಧಿಯನ್ನು ನಾವು ಕಾಣಬೇಕು, ವಿದ್ಯಾಭ್ಯಾಸ, ಕೆಲಸ ಕಾರ್ಯ ಅಥವಾ ವಿವಾಹಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಬೇಕು ಅಂತಂದ್ರೂ ಕೂಡ ವಾಸ್ತು ಅನ್ನುವಂಥದ್ದು ಪ್ರಮುಖವಾಗಿರುವಂಥ ಪಾತ್ರ ವಹಿಸುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ನಿಮ್ಮ ಒಂದು ಜೀವನದ ಯಾವುದೇ ರೀತಿಯಾಗಿರುವಂತಹ ಅಭಿವೃದ್ಧಿಗೆ ನಿಮ್ಮ ಮನೆಯ ವಾಸ್ತು ಯಾವ ರೀತಿ ಕಾರಣವಾಗಿರುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ನಮಸ್ಕಾರ.